ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನೀಗ ಸಿಂಪಲ್ಲಾಗಿ ಒಂದು ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಫಸ್ಟು ಒಂದು ಕುಕ್ಕರ್ಗೆ ಮೊಟ್ಟೆ ಹಾಕ್ಕೊಂಡು ಒಂದು ಕೂಗಿಸ್ಕೋಬೇಕು. ಕೂಗಿದ ನಂತರ ಮೊಟ್ಟೆನೆಲ್ಲ ಸುಳಿದು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ಒಂದು ಕುಕ್ಕರಲ್ಲಿ ಎಣ್ಣೆ, ಸ್ಪೈಸಸ್ ಹಾಕ್ಕೋಬೇಕು. ಚಕ್ಕೆ, ಲವಂಗ, ಪಲಾವ್ ಎಲೆ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಇದು ಬ್ಯಾಚುಲರ್ಗಂತೂ ಈಸಿ ಮೆಥಡು. ಸೊ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾರು ಬೇಕಾದ್ರೂ ಮಾಡ್ಬೋದು, ಈಸಿಯಾಗಿರುತ್ತೆ. ಇವಾಗ ಕಲಿತಿರೋರು ಮಾಡ್ಬೋದು ಎಗ್ ಬಿರಿಯಾನಿ. ಇದು ಜಸ್ಟ್ ಸಿಂಪಲ್ಲಾಗೆ ಏನು ರುಬ್ಬಾಕ್ತೀರ ಹಾಗೆ ಮಾಡೋದು. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಈಗ ಟೊಮೊಟೊ ಹಾಕ್ಕೊತಾಯಿದ್ದೀನಿ. ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಕೊತ್ತಂಬರಿ, ಪುದೀನ ಸ್ವಲ್ಪ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು. ಸಾಫ್ಟ್ ಆದಮೇಲೆ ಗರಂ ಮಸಾಲ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು, ಖಾರದ ಪುಡಿ 1 ಸ್ಪೂನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಖಾರದ ಪುಡಿ ನೋಡ್ಕೊಂಡು ಹಾಕ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಖಾರ ಹಾಕ್ಕೋಬೇಡಿ. ನಮ್ಮ ಮನೆ ಪುಡಿ ಸ್ವಲ್ಪ ಖಾರ ಇರೋದ್ರಿಂದ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮಗೆ ನೋಡ್ಕೊಂಡು ಹಾಕ್ಕೊಳ್ಳಿ. ಇದ್ರ ಜೊತೆಗೆ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಈಸಿಯಾಗಿ ಯಾರು ಬೇಕಾದರೂ ಅಡುಗೆ ಬರದೇ ಇರೋರು ಈಸಿಯಾಗಿ ನೋಡ್ಕೊಂಡು ಮಾಡ್ಕೋಬೋದು. ಈಗ ನೆಕ್ಸ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಫಸ್ಟು ನೀರು ಹಾಕಲ್ಲ ನಾನು, ಅಕ್ಕಿ ಹಾಕ್ಕೊಂಡು ಫಸ್ಟು ಹುರ್ಕೊತೀನಿ. ಯಾಕಂದರೆ ಅಕ್ಕಿ ಹಾಕ್ಕೊಂಡು ಹುರ್ಕೊಂಡ್ರೆ ಅನ್ನ ಎಲ್ಲ ಸಾಫ್ಟಾಗಿ ಉದುದ್ರಾಗೆ ನೀಟಾಗಿ ಚೆನ್ನಾಗಿ ಬರುತ್ತೆ. ಒಂದು 2 ನಿಮಿಷನಾದ್ರೂ ಚೆನ್ನಾಗಿ ಹುರ್ಕೋಬೇಕು ಅಕ್ಕಿನ. ಮಸಾಲೆ ಎಲ್ಲ ಸ್ವಲ್ಪ ಎಲ್ಲ ಮಿಕ್ಸ್ ಆಗಬೇಕು ಅಕ್ಕಿಗೆ. ಅದಾದಮೇಲೆ ನಾವು 2 ಲೋಟ ಅಕ್ಕಿ ಹಾಕಿದ್ದೀವಿ ಅಂದರೆ 4 ಲೋಟ ನೀರು ಹಾಕಬೇಕು. 1 ಲೋಟ ಅಕ್ಕಿ ಹಾಕಿದ್ದೀವಿ ಅಂದರೆ 2 ಲೋಟ ನೀರು ಹಾಕಬೇಕು. ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ 3 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ, ಅದಕ್ಕೆ 6 ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಎಕ್ಸ್ಟ್ರಾ ಎಲ್ಲ ಹಾಕಕ್ಕೆ ಹೋಗ್ಬಿಡಿ ನೀರನ್ನ. ಈಗ ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಅಷ್ಟೇ, ನಾನು ಏನೂ ಹಾಕಿಲ್ಲ, ಒಂದು ರುಬ್ಬಿಲ್ಲ, ಏನೂ ಮಾಡಿಲ್ಲ. ಹಾಗೂ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ಬಟ್ ಇದು ಈಸಿ ಮೆಥಡು, ಬೇಗನೂ ಆಗುತ್ತೆ, ಕ್ವಿಕ್ಕು, ಈಸಿ ಮತ್ತು ಬ್ಯಾಚುಲರ್ಗೂ ಯೂಸ್ ಆಗುತ್ತೆ ಅನ್ನೋ ಥರ ಮಾಡಿದ್ದೀನಿ. ಸೊ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಯಿತು ಇದು. ಸೊ ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಗಿದೆ ಏನು ಅಂತ. ಈಗ ಮೊಟ್ಟೆ ಹಾಕ್ಕೊತಾ ಇದ್ದೀನಿ. ಮೊಟ್ಟೆ ಇನ್ನೇನು ಕುದಿ ಬರುತ್ತಲ್ಲ ಆಗ ಮೊಟ್ಟೆ ಹಾಕ್ಕೊಳ್ಳಿ. ಮೊಟ್ಟೆ ಹಾಕಿದ್ಮೇಲೆ ಕಲ್ಸಕ್ಕೆ ಹೋಗಬೇಡಿ, ಸೌಟೆಲ್ಲ ಹಾಕ್ಬಿಟ್ಟು. ಮೊಟ್ಟೆ ಹಾಕಿದ್ಮೇಲೆ ಕುಕ್ಕರ್ ಮುಚ್ಚಳ ಮುಚ್ಚಿ 1 ಕೂಗಿಸ್ಕೊಳ್ಳಿ. ಜಾಸ್ತಿ ಕೂಗಿಸ್ಕೋಬೇಡಿ, ಜಾಸ್ತಿ ಕೂಗಿಸ್ಕೊಂಡ್ರೆ ಮುದ್ದೆ ಆಗೋಗುತ್ತೆ. ನಿಮಗೆ ಬೇರೆ ಥರ ಏನಾದ್ರು ರೆಸಿಪೀಸು ಈಸಿಯಾಗಿ ಮಾಡೋ ಅಂಥದ್ದು ನಿಮ್ಗೆ ಯಾವ ಥರ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ. ಸೊ ನಾನು ಮಾಡ್ತೀನಿ. ಸೊ ರೆಡಿಯಾಗಿದೆ. ಈಗ ಕಲಿಸ್ಬೇಕಲ್ವ ಅನ್ನನೆಲ್ಲ, ಸೊ ಅದಕ್ಕೆ ಮೊಟ್ಟೆನೆಲ್ಲ ಫಸ್ಟ್ ಎತ್ಕೊಂಬಿಡ್ಬೇಕು. ಮೊಟ್ಟೆನೆಲ್ಲ ಎತ್ಕೊಂಡು ಆಮೇಲೆ ಫುಲ್ ಮಿಕ್ಸ್ ಮಾಡ್ಕೊಬೇಕು. ಮೊಟ್ಟೆನೆಲ್ಲ ಸಪ್ರೇಟಾಗಿ ಎತ್ತಿಕೊಂಡು ಮಿಕ್ಸ್ ಮಾಡೋದ್ರಿಂದ ಅದೇನಾಗುತ್ತೆ, ಮೊಟ್ಟೆ ಎಲ್ಲ ಕಲಿಸ್ಕೊಳ್ಳಲ್ಲ. ಇಲ್ಲಾಂದರೆ ಮೊಟ್ಟೆ ಎಲ್ಲ ಫುಲ್ಲು ಓಪನ್ ಆಗಿಬಿಡುತ್ತೆ ಕಲಿಸ್ಕೊಂಡು. ಸೊ ಸಪ್ರೇಟಾಗಿ ಎತ್ತಿಕೊಂಡು ಈ ಥರ ಕೆಳಗಡೆಯಿಂದ ಫುಲ್ಲು ಕುಕ್ಕರಲ್ಲಿ ಕ್ಲೀನಾಗಿ ಕಲಿಸ್ಕೊಂಡ್ರೆ ಅನ್ನನೂ ಎಲ್ಲ ಮಸಾಲೆ ಎಲ್ಲ ಹಿಡಿದು ಮಿಕ್ಸ್ ಆಗುತ್ತೆ. ಇದಾದಮೇಲೆ ಬೇಕಾದ್ರೆ ಸರ್ವ್ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಇದಕ್ಕೆ ಬೇಕಾದ್ರೆ ಮೊಸರು ಬಜ್ಜಿ ಮಾಡ್ಕೊಳ್ಳಿ ಬೇಕಂದರೆ. ನಾನು ಮಾಡ್ಕೊಂಡಿದ್ದೀನಿ, ನೋಡಿ ತುಂಬ ಚೆನ್ನಾಗಿ ಬರುತ್ತೆ. ಬೇಕಾದರೆ ಟ್ರೈ ಮಾಡಿ ಹೇಗಿದೆ ಏನು ಅಂತ ನನಗೆ ಕಮೆಂಟ್ ಮಾಡಿ. ಎಲ್ಲ ಕಲಸಾದ್ಮೇಲೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಗ್ ಬಿರಿಯಾನಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ, ನನಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನೂ ಹೆಚ್ಚು ವೀಡಿಯೋಸ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.